ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಫ್ರೈಡ್ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಹೆಲ್ದಿಯಾಗಿರುವಂತಹ ಫ್ರೈಡ್ ರೈಸು. ಇದನ್ನು ಫಟಾಫಟ್ ಅಂತ 2 ನಿಮಿಷದಲ್ಲಿನೇ ಮಾಡ್ಕೊಂಡು ಬಿಡ್ಬೋದು. ಅಷ್ಟು ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇವತ್ತು. ಬೆಳಗ್ಗೆ ತಿಂಡಿಗಾಗಿರಲಿ ಅಥವಾ ಲಂಚ್ ಬಾಕ್ಸಿಗಾಗಿರಲಿ ತುಂಬಾ ಸೂಟೇಬಲ್ ಆಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ಟೇಸ್ಟಿನ ವಿಚಾರಕ್ಕೆ ಬಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾವು ನಾರ್ಮಲ್ ಫ್ರೈಡ್ ರೈಸೇ ಮರ್ತು ಹೋಗ್ತೀವಿ, ಈ ಥರದ ಫ್ರೈಡ್ ರೈಸನ್ನು ಮಾಡ್ಕೊಂಡು ತಿಂದರೆ. ಇದು ಹೆಲ್ದಿಯಾಗಿ ಕೂಡ ಇರುತ್ತೆ. ನಾವು ಇದನ್ನು ನುಗ್ಗೆ ಸೊಪ್ಪಿನಿಂದ ಮಾಡ್ತಾಯಿದ್ದೀವಿ. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಇದನ್ನು ನಾನು ಹೇರ್ ಫಾಲ್ ಕಂಟ್ರೋಲ್ಗೋಸ್ಕರ ಅಂತಲೇ ಮಾಡ್ತಾ ಇರೋವಂಥದ್ದು. ಆದರೆ ಇದರಿಂದ ಸಿಗುವಂತಹ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಜಾಸ್ತಿ ಇದೆ. ಒಂದಷ್ಟು ಬೆನಿಫಿಟ್ಸನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ನಾನಿಲ್ಲಿ ಮೇನ್ ಆಗಿ ತೊಗೊಳ್ತಾ ಇರೋದು ನುಗ್ಗೆ ಸೊಪ್ಪು ಮತ್ತು ಕರಿಬೇವು ಸೊಪ್ಪು. ಸೊ ಎರಡನ್ನು ಸೇರಿಸ್ಕೊಂಡು ನಾನು ಈ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ 1 ಪ್ಲೇಟ್ ಆಗೋಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವು ಯಾವ ಅಳತೆ ಬೇಕಾದರೂ ತೊಗೋಬೋದು, ಬಟ್ 2 ಸಮ ಪ್ರಮಾಣದಲ್ಲಿ ಇದ್ರೇ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಚೆನ್ನಾಗಿರುತ್ತೆ. ಹೇರನ್ನು ಸ್ಟ್ರಾಂಗ್ ಇಟ್ಕೊಳ್ಳೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಕರಿಬೇವು ಆಗಿರಲಿ, ಆಮೇಲೆ ನುಗ್ಗೆ ಸೊಪ್ಪಾಗಿರಲಿ. ಆದರೆ ಮೇನಾಗಿ ಇದರಲ್ಲಿ ಕರಿಬೇವು ಆಗಿರಲಿ, ನುಗ್ಗೆ ಸೊಪ್ಪಾಗಿರಲಿ ಎರಡೂ ಆದಷ್ಟು ಫ್ರೆಶ್ ಆಗಿರುವಾಗನೇ ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಂದರೆ ನೀವು ಯಾವತ್ತೂ ತಂದಿರ್ತೀರೋ ಆವತ್ತಿನ ದಿವಸನೇ ಈ ಥರ ರೆಸಿಪಿಯನ್ನು ಮಾಡ್ಕೊಂಡ್ಬಿಡಿ. ಆಮೇಲೆ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ನೋರು ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ. ಅಂದರೆ ನುಗ್ಗೆ ಸೊಪ್ಪನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾ ಬರಬೇಕು. ನೀವೆಲ್ಲ ನುಗ್ಗೆ ಸೊಪ್ಪಿನ ಸೂಪ್ ಮಾಡ್ಕೊಂಡು ಕುಡಿಬಹುದು, ಅಥವಾ ಸ್ಮೂತಿ ಮಾಡ್ಕೊಂಡು ತೊಗೋಬಹುದು, ಅಥವಾ ಈ ನುಗ್ಗೆ ಸೊಪ್ಪಿಂದ ಬರೀ ಪಲ್ಯ ಥರ ಮಾಡ್ಕೊಂಡು ಕೂಡ ತಿನ್ಬೋದು. ಆದರೆ ಡೈಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರ್ಗೆ ಈ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಒಂದು ಸತಿ ಮಾಡಿಟ್ಕೊಂಡ್ರೆ 3 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಂಡು ಪ್ರತಿದಿನ ಇದನ್ನು ಊಟದ ಜೊತೆಗೆ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು. ಯಾವುದೇ ರೀತಿ ಆದರೂ ಸರಿಯೇ, ಆದರೆ ನುಗ್ಗೆ ಸೊಪ್ಪನ್ನು ಆದಷ್ಟು ಕಂಟಿನ್ಯೂಸ್ ಆಗಿ ಅಂದರೆ ವಾರದಲ್ಲಿ ಒಂದು 3 ದಿವಸನಾದರೂ ತೊಗೊಳಕ್ಕೆ ಟ್ರೈ ಮಾಡಿ. ಖಂಡಿತವಾಗಿಯೂ HB ಲೆವೆಲ್ಲು ಇಂಪ್ರೂವ್ ಮಾಡ್ಕೋಬಹುದು. ಇವಾಗ ನಾನು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಧೂಳು ಅದೆಲ್ಲ ಇರುತ್ತೆ. ಸೊ ಹಾಗಾಗಿ 1 ಸತಿಯೋ 2 ಸತಿಯೋ ಚೆನ್ನಾಗಿ ವಾಶ್ ಮಾಡಿದ್ರೆ ಮೇಲಿರುವಂತಹ ಧೂಳೆಲ್ಲನೂ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು ಕ್ಲೀನ್ ಮಾಡಿಕೊಂಡೇ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇವಾಗ ನಾನು ಚೆನ್ನಾಗಿ 2 ಸತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾವಿಲ್ಲೊಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಹರಡ್ಕೋಬೇಕು. ಅಂದರೆ ಇದು ನೀರೆಲ್ಲನೂ ಇಂಗುವವರೆಗೂ ನಾವು ಒಂದು ಅರ್ಧ ಗಂಟೆನಾದರೂ ಇದನ್ನು ಬಿಟ್ಬಿಡಬೇಕು. ಅಂದರೆ ಚೆನ್ನಾಗಿ ನೀರೆಲ್ಲನೂ ಇಂಗ್ಕೊಳ್ಳುತ್ತೆ ಇದು. ಅಂದರೆ ಇದರಲ್ಲಿ ನೀರಿನ ಅಂಶ ಒಂದು ಸ್ವಲ್ಪ ಕೂಡ ಇರಬಾರ್ದು. ಹಾಗೆ ನಾವು ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ. ಇದನ್ನು ಬಿಸಿಲಲ್ಲಿ ಒಣಗಿಸ್ಕೋದ್ಕಿಂತ ನೀವು ಈ ಥರ ಒಂದು ಅರ್ಧ ಗಂಟೆ ಫ್ಯಾನಿನ ಕೆಳಗಡೆ ಇಟ್ಟರು ಕೂಡ ಆಗುತ್ತೆ. ಒಟ್ಟಿನಲ್ಲಿ ಇದರಲ್ಲಿ ನೀರಿನ ಅಂಶ ಇರಬಾರ್ದು. ಆ ಥರ ನಾವು ಚೆನ್ನಾಗಿ ಇದನ್ನು ಡ್ರೈ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಡ್ತಾ ಇದ್ದೀನಿ. ಚೆನ್ನಾಗಿ ಒಣಗಬೇಕು ಇದು. ಇವಾಗ ಒಂದು ಅರ್ಧ ಗಂಟೆ ಆಗಿದೆ. ಇದರಲ್ಲಿರುವಂತಹ ನೀರಿನಂಶ ಎಲ್ಲನೂ ಕಡಿಮೆ ಆಗಿದೆ. ಸೊ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿದೆ. ಸೊ ಇವಾಗ ನೆಕ್ಸ್ಟು ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇವಾಗ ನಾವು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಇದು ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ನಾವು ಇದನ್ನು ತುಂಬ ದಿವಸದವರೆಗೂ ಸ್ಟೋರ್ ಮಾಡ್ಕೋಬೋದು. ನಾವು ಇದನ್ನು ಹೊರಗಡೆ ಇಟ್ಟರೆ 3 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಇನ್ ಕೇಸ್ ಫ್ರಿಜ್ಜಲ್ಲಿ ಇಟ್ಟರೆ ನೀವು 6 ತಿಂಗಳಿಗಿಂತನೂ ಜಾಸ್ತಿಯಾಗಿಯೇ ಇದನ್ನು ಸ್ಟೋರ್ ಮಾಡ್ಕೋಬಹುದು. ಸೊ ಈ ಥರ ಇದು 2 ಸೊಪ್ಪು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಆದರೂ ಕೂಡ ಇನ್ನು ಆರಿದ ಮೇಲೆ ಸ್ವಲ್ಪ ಪೂರ್ತಿಯಾಗಿಯೇ ಇದು ಕ್ರಿಸ್ಪ್ ಆಗುತ್ತೆ. ಸೊ ಇವಾಗ ನೋಡಿ ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ ನಾನು. ನೆಕ್ಸ್ಟು ನಾವು ಬೇರೆ ಪದಾರ್ಥ ಎಲ್ಲನೂ ಹುರ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಇದನ್ನು ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಅದಕ್ಕೆ ಈ ಸ್ಪೂನ್ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಅಳತೆಯಲ್ಲೇ ನಾನು ಈ ಸ್ಪೂನಿನ ಅಳತೆಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೋತಾ ಇದ್ದೀನಿ. ಫಸ್ಟು ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ. ಇದು ದೊಡ್ಡ ಸ್ಪೂನ್ ಇದೆ, ಹಾಗಾಗಿ 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು. ಸೊ ಅದಾದ ನಂತರ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಇದೊಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡು ಇನ್ನೇನು ಗೋಲ್ಡನ್ ಬ್ರೌನ್ಗೆ ತಿರುಗ್ತಾ ಇದೆ ಅನ್ನೋಷ್ಟರಲ್ಲಿ ನಾವು ಇದನ್ನು ಉದ್ದಿನಬೇಳೆಯನ್ನು ಹಾಕೋಬೇಕು. ಇದು ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟು ನಾನು ಧನಿಯಾ ಹಾಕೋತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಧನಿಯಾ, ಆಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. ನಾನು ಈ ಸ್ಪೂನ್ ತೋರಿಸ್ತಾ ಇದ್ದಲ್ಲ, ಇದೇ ಅಳತೆಯಲ್ಲೇ ಮಾಡ್ಕೊಂಡ್ರೇ ತುಂಬಾ ರುಚಿಯಾಗಿ ಮಾಡ್ಕೋಬಹುದು. ಸೊ ಇವಾಗ ನೆಕ್ಸ್ಟು ನಾನು ಎಳ್ಳು ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಳ್ಳು. ಸೊ ಇಷ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಲ್ಲನೂ ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾವು ಹುರ್ಕೋಬೇಕು. ಅದಾದ ನಂತರ ನಾನಿಲ್ಲಿ 1 ಬಟ್ಲು ಆಗೋಷ್ಟು ಶೇಂಗಾ ಬೀಜವನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಹುರಿದಿರೋ ಅಂಥದ್ದೇ ಇತ್ತು, ಸೊ ಹಾಗಾಗಿ ಡೈರೆಕ್ಟಾಗಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಆಮೇಲೆ 1 ಹಿಡಿ ಆಗೋಷ್ಟು ಗುಂಟೂರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ 1 ನಿಮಿಷ ರೋಸ್ಟ್ ಮಾಡಿದ್ರೆ ಆಗುತ್ತೆ.
ಆಮೇಲೆ ಇದರಿಂದ ಇಂಪಾರ್ಟೆಂಟ್ ಬೆನಿಫಿಟ್ಟು ಏನು ಅಂತ ಅಂದರೆ ನಮ್ಮ ಹಾರ್ಟನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ. ನಾವು ಈಗಿನ ಜನ್ರೇಷನವರು ಅಂತೂ ಇದನ್ನು ಖಂಡಿತವಾಗಿಯೂ ಯೂಸ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಸ್ಟ್ರೆಸ್ ತೊಗೊಳ್ಳೋದು ಜಾಸ್ತಿನೇ, ಯಾವುದೇ ಫೀಲ್ಡ್ ಆಗಿರಲಿ ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಈ ಥರದ್ದೆಲ್ಲನೂ ಮಾಡಿಕೊಂಡು ತೊಗೊಳ್ತಾ ಬಂದರೆ ನಮ್ಮ ಹಾರ್ಟ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಆಮೇಲೆ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಬಗೆಹರಿಸುತ್ತೆ. ಮೇನಾಗಿ ಗ್ಯಾಸ್ಟ್ರಿಕ್ಕಿಂದನೇ ಬೇರೆ ಎಲ್ಲ ಪ್ರಾಬ್ಲಮ್ಸು ಉಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸು. ಸೊ ಹಾಗಾಗಿ ನಾವು ಕೆಲವೊಂದನ್ನಾದರೂ ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲೇ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಅದಕ್ಕೇ ಈ ಥರದ್ದೆಲ್ಲನೂ ಮಾಡಿ ಇಟ್ಕೊಂಡ್ರೆ ನಾವು ಡೈಲಿಯಾಗಿಯೂ ಯೂಸ್ ಮಾಡ್ಕೋಬಹುದು. ಆಮೇಲೆ ನಾನು ನುಗ್ಗೆ ಸೊಪ್ಪನ್ನು ಇನ್ನೊಂದು ರೀತಿಯಾಗಿಯೂ ಯೂಸ್ ಮಾಡ್ಕೋತೀನಿ. ಯಾವ ಥರ ಅಂತಂದರೆ ಬೆಳಗ್ಗೆ ನಾವು ಟೀ ಕಾಫಿ ಬದಲಾಗಿ ಈ ನುಗ್ಗೆ ಸೊಪ್ಪನ್ನು ನೀರಲ್ಲಿ ಕುದಿಸ್ಕೊಂಡು ಅದರ ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಆಮೇಲೆ ನಿಂಬೆಹಣ್ಣಿನ ರಸ ಎರಡನ್ನೂ ಸೇರಿಸ್ಕೊಂಡು ಕುಡಿದ್ರೆ ಮೈಂಡ್ ರಿಫ್ರೆಶ್ ಕೂಡ ಆಗುತ್ತೆ. ನಾವು ಡೈಲಿ ಇದನ್ನು ಯೂಸ್ ಮಾಡ್ಕೊಂಡಂಗೂ ಆಗುತ್ತೆ. ನೀವು ಇದನ್ನು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಟೇಸ್ಟು. ಸೊ ಇವಾಗ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನಾನು ಈ ಥರ ಎಲ್ಲ ಹುರಿದಿಟ್ಟಿರುವಂಥ ಪದಾರ್ಥನ ಹಾಕ್ಕೊಂಡು ನೆಕ್ಸ್ಟು ಇದ್ರ ಜೊತೆಗೆ ನಾವು ಆವಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಎರಡನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಇದನ್ನು ಆದಷ್ಟು ತರ್ತರಿಯಾಗಿಯೇ ಮಾಡ್ಕೋಬೇಕು, ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟು. ಆಮೇಲೆ ಇದು ಶುಗರ್ ಇರೋರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಶುಗರ್ ಇರೋರು ಕೂಡ ನೀವು ಇದನ್ನು ಡೈಲಿಯಾಗಿ ತೊಗೊಳ್ತಾ ಬನ್ನಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ನಿಮಗೆ. ಸೊ ನಾನಿಲ್ಲಿ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಾನು ತರ್ತರೆಯಾಗಿಯೇ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಇದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಾವು ಇದನ್ನು 3 ತಿಂಗಳಕ್ಕೂ ಜಾಸ್ತಿನೂ ಸ್ಟೋರ್ ಮಾಡ್ಕೋಬೋದು. ಸೊ ಇವಾಗ ಚಟ್ನಿ ಪುಡಿ ಅಂತೂ ರೆಡಿ ಆಯಿತು. ಇದನ್ನು ಯಾವಾಗ ತೊಗೋಬೇಕು ಅಂತ ಅಂದರೆ, ನೀವು ಡೈಲಿ ಊಟ ಮಾಡ್ತೀರಲ್ಲ, ಫಸ್ಟು ಅನ್ನ ತುಪ್ಪ ಏನು ಹಾಕೋತಿರೋ ಅದಕ್ಕೆ ಇದನ್ನು ಸೇರಿಸ್ಕೊಂಡು ತೊಗೊಂಡ್ರೆ ಬೆನಿಫಿಟ್ಟು ಜಾಸ್ತಿ. ಸೊ ಹಾಗಾಗಿ ಅನ್ನದ ತುಪ್ಪದ ಜೊತೆಗೆ ಇದನ್ನು ತಿಂದ್ರಂತೂ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿದ್ರೆ ಡೈಲಿ ಬಿಡೋದೇ ಇಲ್ಲ. ಪುಡಿ ಖಾಲಿ ಆಗ್ತಿದ್ದಂಗೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಎಲ್ಲರೂ ಕೂಡ ಟ್ರೈ ಮಾಡಿ. ಆದರೆ ನಾವು ಮಕ್ಕಳಿಗೂ ಕೂಡ ಇದನ್ನು ಕೊಡಬೇಕಲ್ಲ, ಸೊ ಹಾಗಾಗಿ ನಾನು ಫ್ರೈಡ್ ರೈಸನ್ನು ಟ್ರೈ ಮಾಡಿದ್ದೀನಿ. ಫಸ್ಟ್ ನಾವು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಆಮೇಲೆ ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಬೀನ್ಸು, ನಿಮಗೆ ಯಾವುದೆಲ್ಲ ತರಕಾರಿ ಇಷ್ಟನೋ ಎಲ್ಲ ತರಕಾರಿನೂ ಹಾಕೋಬೋದು. ಕ್ಯಾಬೇಜ್ ಇದ್ದರೆ ಅದನ್ನು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ನಾನಿಲ್ಲಿ ಬರೀ ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಹಾಕ್ಕೊಂಡಿದ್ದೀನಿ. ಆಮೇಲೆ ಬಟಾಣಿ ಹಾಕ್ಕೊಂಡಿದ್ದೀನಿ ನಾನು. ಟೇಸ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಅಲ್ಲಲ್ಲಿ ಬಟಾಣಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇದಕ್ಕೆ ಶೇಂಗಾ ಬೀಜನ ಮಾತ್ರ ಹಾಕೋಬೇಡಿ, ಟೇಸ್ಟ್ ಇದ್ರದ್ದು ನಾರ್ಮಲ್ ರೈಸ್ ಥರನೇ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವು ಬಟಾಣಿ ಹಾಕ್ಕೊಂಡ್ರೇ ಸಾಕಾಗುತ್ತೆ. ಸೊ ಇಷ್ಟು ಹಾಕ್ಕೊಂಡು ನಾನು ಲೋ ಫ್ಲೇಮಲ್ಲಿ ಇದನ್ನು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ತರಕಾರಿ ಎಲ್ಲನೂ ಚೆನ್ನಾಗಿ ಬೆಂದ ಮೇಲೆ ನಾವು ಇದಕ್ಕೆ ಅನ್ನ ಹಾಕ್ಕೋಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಉದ್ರುದ್ರಾಗಿರೋ ಅನ್ನ ಇದ್ರಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟು ನಾವು ಮಾಡಿಟ್ಟಿರುವಂತಹ ಈ ಚಟ್ನಿ ಪುಡಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಸೊ ಇದನ್ನು ನಾನು 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 1 ಗ್ಲಾಸ್ ಆಗೋಷ್ಟು ಅನ್ನ ಇತ್ತು, ಸೊ ಅದಕ್ಕೆ 3 ಸ್ಪೂನ್ ಆಗೋಷ್ಟು ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. 3 ಸ್ಪೂನ್ ಆದರೆ ಕರೆಕ್ಟಾಗಿರುತ್ತೆ ಟೇಸ್ಟು. ಆಮೇಲೆ ಇದಕ್ಕೆ ಯಾವುದೇ ಥರದ ಮಸಾಲ ಪೌಡ್ರೂ ಬೇಕಾಗೋದಿಲ್ಲ. ನಾನಿಲ್ಲಿ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಹುಳಿ ಟೇಸ್ಟ್ ಬರಲಿ ಅಂತ ಹೇಳಿ ನಾನಿಲ್ಲಿ ಟೊಮೆಟೊ ಕೆಚಪನ್ನು ಹಾಕ್ಕೊಂಡಿದ್ದೀನಿ. ಈ ಚಟ್ನಿ ಪುಡಿ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ದೋಸೆಗಾಗಿರಲಿ, ಚಪಾತಿಗಾಗಿರಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅಂದರೆ ಚಪಾತಿ ಮೇಲೆ ಇದೊಂದು ಸ್ವಲ್ಪ ಚಟ್ನಿ ಪುಡಿ ತುಪ್ಪ ಹಾಕೊಂಡು ತಿಂದರೆ ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಬಿಸಿಯಾಗಿ ತಿಂದ್ರೇ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಇದನ್ನು ಬಿಸಿಯಾಗಿಯೇ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಈ ವಿಡಿಯೋ ನೀವು ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮಿಂದ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬಿಂದ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.